ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋದಲ್ಲಿ ದುರಂಧರ ಮೂವಿ 2ನ ಒಂದು ನರೇಶನನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಪ್ರತಿಯೊಂದು ಹಳ್ಳಿಗೂ ಒಂದು ಕತೆ ಇರ್ತದೆ, ಆದರೆ ಈ ಹಳ್ಳಿಯ ಕತೆ ಒಂದು ದುರಂಧನ ಜನನದ ಕತೆ ಆಗಿದೆ ಸ್ನೇಹಿತರೆ. ಕತೆ ಪ್ರಾರಂಭವಾಗೋದು ಇಲ್ಲಿಂದ. ಒಂದು ದಿನ ಭೈರವ ಮತ್ತು ಅವನ ಗುಂಪು ಹಳ್ಳಿಗೆ ಬರುತ್ತಾರೆ. ಅವರು ಕ್ರೂರರು, ಯಾರನ್ನು ಕೂಡ ಅವರು ಬಿಡುವುದಿಲ್ಲ. ಭೈರವ ಹೇಳ್ತಾನೆ, ಇದು ನನ್ನ ರಾಜ್ಯ, ಪ್ರತಿಯೊಬ್ಬರೂ ಹಣ ಕೊಡಬೇಕು ಎಂದು. ಹಳ್ಳಿಯವರು ಅಳುತ್ತಾರೆ, ವಿರೋಧಿಸುತ್ತಾರೆ ಹಾಗೂ ಹೊಡೆಯುತ್ತಾರೆ. ಅರ್ಜುನನ ತಂದೆಗೂ ಸಹ ಅದನ್ನು ವಿರೋಧಿಸುತ್ತಾನೆ. ರಾಮಯ್ಯ ಹೇಳ್ತಾನೆ, ನಮ್ಮ ಹಳ್ಳಿಯನ್ನು ನಾವೇ ರಕ್ಷಿಸಿಕೊಳ್ಳುತ್ತೇವೆ. ಭೈರವ ಅವನನ್ನು ಹೊಡೆದುಕೊಳ್ಳುತ್ತಾನೆ. ಅರ್ಜುನ್ ಅಲ್ಲಿಂದ ಕೋಪಕ್ಕೆ ಹಾಗೂ ದುಃಖಕ್ಕೆ ಒಳಗಾಗ್ತಾನೆ ಸ್ನೇಹಿತರೆ, ಏಕೆಂದರೆ ತನ್ನ ಅಪ್ಪನನ್ನು ಅವರು ಕೊಂದು ಹಾಕ್ತಾರೆ ಸ್ನೇಹಿತರೆ. ತಂದೆಯ ಚಿತೆಯ ಮುಂದೆ ಅರ್ಜುನ್ ನಿಂತಿರುತ್ತಾನೆ. ಅರ್ಜುನ್ ಹೇಳ್ತಾನೆ, ನಾನು ಪ್ರತಿಜ್ಞೆ ಮಾಡ್ತೀನಿ, ಈ ಅನ್ಯಾಯನ ಅಂತ್ಯ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೂ ಅವನ ತಾಯಿ ಸಹ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ ಸ್ನೇಹಿತರೆ. ಆಗ ತಾಯಿ ಹೇಳ್ತಾರೆ, ನೀನು ನನಗೆ ಒಬ್ಬನೇ ಮಗ, ಆದ್ದರಿಂದ ಜಾಗ್ರತೆ ಇರಲಿ ಮಗನೇ ಅಂತ ಹೇಳ್ತಾಳೆ ಸ್ನೇಹಿತರೆ. ಇದರಿಂದ ಸ್ಟಾರ್ಟ್ ಆಗುತ್ತೆ ರಿಯಲ್ ಸ್ಟೋರಿ. ಅರ್ಜುನ್ ಹಳ್ಳಿಯನ್ನು ಬಿಟ್ಟು ಹೋಗುತ್ತಾನೆ. ಕಾಡು, ಬೆಟ್ಟ, ಮಳೆ, ಅವನು ಒಬ್ಬನೇ ಇರ್ತಾನೆ. ಅವನು ಕುಸಿದು ಬೀಳುತ್ತಾನೆ. ಅಲ್ಲಿ ಒಬ್ಬ ಯೋಧ ಅಂದರೆ ಗುರು ಶಿವಾನಂದ ಬರುತ್ತಾರೆ. ಗುರು ಹೇಳ್ತಾರೆ, ನಿನ್ನ ಕಣ್ಣುಗಳಲ್ಲಿ ಬೆಂಕಿ ಇದೆ, ಆದರೆ ಅದನ್ನು ನಿಯಂತ್ರಿಸಲು ಕಲಿಯಬೇಕು ಮಗು ಎಂದು ಅವನಿಗೆ ಹೇಳ್ತಾರೆ. ಹಾಗೂ ಗುರು ಅರ್ಜುನ್ಗೆ ತರಬೇತಿಯನ್ನು ಕೊಡ್ತಾರೆ. ಬೆಳಿಗ್ಗೆ ಊಟ, ಕತ್ತಿ ಯುದ್ಧ, ಧ್ಯಾನ, ಶಾರೀರಿಕ ಶಕ್ತಿ. ಗುರು ಹೇಳ್ತಾರೆ, ಶಕ್ತಿ ಅಂದರೆ ಕೋಪ ಅಲ್ಲ, ಶಕ್ತಿ ಅಂದರೆ ನಿಯಂತ್ರಣ. ಅರ್ಜುನ್ ನಿಧಾನವಾಗಿ ಬದಲಾಗುತ್ತಾನೆ ಹಾಗೂ ಎಲ್ಲ ವಿದ್ಯೆಗಳಲ್ಲಿ ಪರಿಣಿತನಾಗ್ತಾನೆ ಸ್ನೇಹಿತರೆ. ಒಂದು ರಾತ್ರಿ ಅರ್ಜುನ್ ಕನಸಿನಲ್ಲಿ ತಂದೆಯ ಮರಣ ನೋಡುತ್ತಾನೆ. ಅರ್ಜುನ್ ಹೇಳ್ತಾನೆ, ನಾನು ಪ್ರತೀಕಾರ ಮಾಡಿಯೇ ಮಾಡಬೇಕು ಎಂದು ಹೇಳ್ತಾನೆ ಸ್ನೇಹಿತರೆ. ತನ್ನ ತಂದೆಯವರನ್ನು ಕೊಂದವರ ವಿರುದ್ಧ ತಾನು ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಹೇಳ್ತಾನೆ. ಹಾಗೂ ಆತನಿಗೆ ತಮ್ಮ ಗುರುಗಳು ಹೇಳ್ತಾರೆ, ಪ್ರತೀಕಾರ ನಿನ್ನನ್ನು ದುರ್ಬಲ ಮಾಡುತ್ತದೆ, ನ್ಯಾಯ ನಿನ್ನನ್ನು ಬಲಿಷ್ಠ ಮಾಡುತ್ತದೆ ಎಂದು ಹೇಳ್ತಾರೆ ಸ್ನೇಹಿತರೆ. ಹಾಗೂ ವರ್ಷಗಳ ನಂತರ ಅರ್ಜುನ್ ಸಂಪೂರ್ಣವಾಗಿ ಬದಲಾಗುತ್ತಾನೆ ಸ್ನೇಹಿತರೆ. ಅವನು ಈಗ ಶಾಂತ, ಬಲಿಷ್ಠ ಮತ್ತು ಚತುರನಾಗಿ ಬದಲಾಗ್ತಾನೆ. ಆಗ ಸ್ನೇಹಿತರೆ, ಮುಂದೆ ತನ್ನ ಗುರುಗಳು ಆತನಿಗೆ ಹೇಳ್ತಾರೆ, ನೀನು ಈಗ ದುರಂಧರ, ಆದರೆ ನೆನಪಿರಲಿ, ನಿನ್ನ ಶಕ್ತಿ ಜನರಿಗಾಗಿ ಮಾತ್ರ, ಯಾವುದೇ ಕಪಟ ಕೆಲಸಗಳನ್ನು ಮಾಡಲು ಅಲ್ಲ ಎಂದು ಹೇಳ್ತಾರೆ. ಅರ್ಜುನ್ ವೀರಾಪುರಕ್ಕೆ ಬರ್ತಾನೆ ಸ್ನೇಹಿತರೆ. ಅದು ಒಂದು ಹಳ್ಳಿ ಹಾಳಾಗಿದೆ, ಜನರು ಭಯದಿಂದ ಬದುಕುತ್ತಿದ್ದಾರೆ. ಒಬ್ಬ ಮಗು ಕೇಳುತ್ತದೆ, ಅಣ್ಣ ನೀನು ನಮ್ಮನ್ನು ರಕ್ಷಿಸ್ತೀಯಾ ಅಂತ. ಅರ್ಜುನ್ ಹೇಳ್ತಾನೆ, ಹೌದು, ಇನ್ನು ಯಾರಿಗೂ ಭಯಪಡಬೇಡ ಎಂದು ಹೇಳ್ತಾನೆ ಸ್ನೇಹಿತರೆ. ಭೈರವನ ಸೈನಿಕರು ಬರುತ್ತಾರೆ. ಅರ್ಜುನ್ ಒಬ್ಬನೇ ಹೋರಾಡುತ್ತಾನೆ ಸ್ನೇಹಿತರೆ. ಅವನ ಚಲನೆಗಳ ವೇಗವಾಗಿ, ಶಕ್ತಿಯಾಗಿ ಒಬ್ಬೊಬ್ಬರನ್ನು ಸೋಲಿಸುತ್ತಾನೆ. ಜನರು ಆಶ್ಚರ್ಯದಿಂದ ನೋಡ್ತಾರೆ. ಅರ್ಜುನ್ ಜನರಿಗೆ ಹೇಳ್ತಾನೆ, ನಾವು ಒಟ್ಟಾಗಿ ನಿಂತರೆ ಯಾರೂ ನಮ್ಮನ್ನು ಸೋಲಿಸಲಾಗೋದಿಲ್ಲ. ಜನರು ನಿಧಾನವಾಗಿ ಧೈರ್ಯವನ್ನು ಮಾಡ್ತಾರೆ. ಭೈರವ ಕೇಳ್ತಾನೆ, ಒಬ್ಬ ಹುಡುಗ ನನ್ನ ವಿರುದ್ಧ ನಿಂತಿದ್ದಾನೆ, ಅವನನ್ನು ಕೊಲ್ಲಬೇಕು ಅಂತ. ಅವನು ದೊಡ್ಡ ಸೇನೆಯನ್ನು ಸಹ ಕಳಿಸ್ತಾನೆ ಸ್ನೇಹಿತರೆ. ಅರ್ಜುನ್ ಹಳ್ಳಿಯವರಿಗೆ ತರಬೇತಿಯನ್ನು ಕೊಡ್ತಾನೆ. ಅಂದರೆ ಕಂಬದ ಯುದ್ಧ, ತಂಡವಾಗಿ ಹೋರಾಟ ಮಾಡುವುದು, ರಕ್ಷಣಾ ತಂತ್ರಗಳನ್ನು ಎಲ್ಲ ಅವರಿಗೆ ತಿಳಿಸ್ತಾ ಹೋಗ್ತಾನೆ. ಆಗ ಸ್ನೇಹಿತರೆ, ಅರ್ಜುನ್ನ ತಾಯಿ ಹೇಳ್ತಾರೆ, ನೀನು ಈಗ ನಿಜವಾದ ನಾಯಕನಾಗಿದ್ದೀಯ ಮಗು ಎಂದು. ಹಾಗೂ ಸ್ನೇಹಿತರೆ, ತಾಯಿ ಮತ್ತು ಅರ್ಜುನ್ ಇಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಹಾಗೂ ತಾಯಿ, ನಿನ್ನ ತಂದೆ ನಿನ್ನ ಮೇಲೆ ಹೆಮ್ಮೆ ಪಡ್ತಾ ಇದ್ರು ಎಂದು ಸಹ ಹೇಳ್ತಾರೆ ಸ್ನೇಹಿತರೆ. ಹಾಗೂ ಮುಂದೆ ಭೈರವ ದೊಡ್ಡ ಸೇನೆಯೊಂದಿಗೆ ಬರ್ತಾನೆ. ಮಳೆ, ಮಿಂಚು, ಯುದ್ಧ ಶುರುವಾಗುತ್ತದೆ ಸ್ನೇಹಿತರೆ. ಹಳ್ಳಿಯವರು ಧೈರ್ಯವಾಗಿ ಹೋರಾಡುತ್ತಾರೆ. ಎರಡು ಮುಖಾಮುಖಿ ಭಾರಿ ಭೀಕರ ಯುದ್ಧವಾಗುತ್ತದೆ. ಭೈರವ ಹೇಳ್ತಾನೆ, ನೀನು ನನ್ನನ್ನು ಸೋಲಿಸಲಾಗುವುದಿಲ್ಲ ಅಂತ. ಅರ್ಜುನ್ ಹೇಳ್ತಾನೆ, ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ಸತ್ಯ ಇದೆ, ನನ್ನ ಹಿಂದೆ ಪೂರ್ತಿ ಗ್ರಾಮ ಇದೆ, ನನ್ನ ಹಿಂದೆ ಅತಿ ದೊಡ್ಡ ಶಕ್ತಿ ಇದೆ ಅಂತ ಹೇಳ್ತಾನೆ. ಹಾಗೆ ಇಲ್ಲಿಂದ ಭಾರಿ ಫೈಟ್ ಶುರುವಾಗುತ್ತೆ. ಇಲ್ಲಿ ಸ್ನೇಹಿತರೆ, ಭೈರವ ಅರ್ಜುನನ್ನು ಗಾಯಗೊಳಿಸುತ್ತಾರೆ. ಅರ್ಜುನ್ ನೆನಪಿಗೆ ತಂದೆಯ ಮಾತು ಬರುತ್ತದೆ, ಒಳ್ಳೆಯದಕ್ಕಾಗಿ ಹೋರಾಡು. ಅರ್ಜುನ್ ಎದ್ದು ನಿಂತು ಕೊನೆಯ ಶಕ್ತಿಯಿಂದ ಹೋರಾಡುತ್ತಾನೆ. ಭೈರವನನ್ನು ಸಹ ಅವನು ಸೋಲಿಸುತ್ತಾನೆ ಸ್ನೇಹಿತರೆ. ಭೈರವ ಸೋಲುತ್ತಾನೆ, ಹಳ್ಳಿ ಉಳಿಯುತ್ತದೆ.
ಜನರು ಕೂಗುತ್ತಾರೆ ದುರಂಧರ ಅಂತ. ಗುರು ಬರುತ್ತಾನೆ, ನೀನು ನಿನ್ನ ಮಾರ್ಗವನ್ನು ಕಂಡುಕೊಂಡೆ, ಇದು ನನ್ನ ಜಯ ಅಲ್ಲ, ನಮ್ಮ ಎಲ್ಲರ ಜಯ ಅಂತ ಅರ್ಜುನ್ ಕೂಗಿ ಹೇಳ್ತಾನೆ ಸ್ನೇಹಿತರೆ. ಒಬ್ಬ ಸಾಮಾನ್ಯ ಹುಡುಗ ತನ್ನ ಧೈರ್ಯದಿಂದ ಒಂದು ಹಳ್ಳಿಯನ್ನು ಉಳಿಸಿದ. ಧೈರ್ಯ, ನ್ಯಾಯ ಮತ್ತು ಏಕತೆ ಇದ್ದರೆ ಪ್ರತಿಯೊಬ್ಬರು ದುರಂಧನಾಗಬಹುದು ಸ್ನೇಹಿತರೆ. ಇದು ಸಂಪೂರ್ಣ ಸಿನಿಮ್ಯಾಟಿಕ್ ಹಾಗೂ ನರೇಟಿಂಗ್ ಆಗಿದೆ ಸ್ನೇಹಿತರೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.